ನಮಸ್ಕಾರ ಎಲ್ಲರಿಗೂ. 2 ದಿನದಿಂದ ಎಲ್ಲ ಕಡೆ ಮಳೆ, ಬಿಸಿಲಿನ ಶಕೆಗೆ ತಂಪಾದಂಥ ಅನುಭವ. ರಾತ್ರಿಯೆಲ್ಲ ಮಳೆ. ಬೆಳಗ್ಗೆ ಎದ್ದು ಗೇಟ್ ತೆಗೆದ್ರೆ ಎಲೆಗಳ ಮೇಲೆ ಕುಳಿತಿರುವಂತಹ ಮಳೆ ನೀರಿನ ಹನಿಗಳಂತೂ ಮುತ್ತಿನ ಥರ ಕಾಣಿಸ್ಲಿಕ್ಕತ್ತಿತ್ತು. ಫ್ರೆಶ್ ಆಗಿ ಅರಳಿರುವಂಥ ಶಾವಂತಿಗೆ, ದಾಸವಾಳ, ಮಲ್ಲಿಗೆ ಹೂವು, ಇದ್ರ ಜೊತೆಗೆ ಮಳೆ ನೀರಿನಿಂದ ಮಣ್ಣೆಲ್ಲ ನೆಂದು ಮಣ್ಣಿನಿಂದ ಏನೋ ಒಂಥರದ ಪರಿಮಳ, ಅದಂತೂ ಮೂಗಿಗೆ ಭಾಳ ಚಲೋ ಅನಿಸ್ಲಿಕ್ಕತ್ತಿತ್ತು. ಇಷ್ಟರ ಮಧ್ಯ ನಮ್ಮದು ಧ್ವನಿ ಕೇಳಿಸ್ಕೋರಿ ಅನ್ನೋ ಥರ ಸಣ್ಣ ಸಣ್ಣ ಗುಬ್ಬಿ ಮರಿಗಳು ಅಲ್ಲಲ್ಲೇ ಕೊಂಬಿ ಮೇಲೆ ಕೂತ್ಕೊಂಡು ಕೂ ಕೂ ಅಂಥೇಳಿ ಕೂಗ್ಲಿಕ್ಕತ್ತಿರುವಂಥ ಶಬ್ದ. ಒಟ್ಟಿನೊಳಗೆ ಇವತ್ತು ಮುಂಜಾನೆ ವಾತಾವರಣ ಅಂತೂ ಭಾಳ ಚಂದಿತ್ತು. ಮನಸ್ಸಿಗಂತೂ ಭಾಳ ಮುದ ಅನ್ನಿಸ್ತು. ಇಷ್ಟು ದಿನ ಹಬ್ಬ ಬಂದ್ರೆ ಮಾರ್ಕೆಟ್ ಒಳಗಿಂದ ಎಳೆ ಮಾವಿನ ಎಲೆ ಹುಡುಕಿ ತೊಗೊಂಬರೋದ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಆದ್ರೆ ಈ ವರ್ಷ ಹಂಗಿಲ್ಲ. ಯಾಕಂದ್ರೆ ನಮ್ಮ ಮನೆ ಒಳಗನ ಮಾವಿನ ಮರ ಅದ. ಮನೆ ಒಳಗೆ ಮಾವಿನ ಮರ ಇದ್ರೆ ಮನೆಯಿಂದ ಹೊರಗೆ ಬೇವಿನ ಮರ ಅದ. ಹಾಗಾಗಿ ಈ ಯುಗಾದಿಗೆ ಮಾವು ಬೇವು ಎರಡೂ ಮನೆಯೊಳಗೆ. ಹಾಗಾಗಿ ಈ ವರ್ಷ ಚಾಯ್ಸ್ ನಂದ ಇತ್ತು. ಯಾವುದಾದ್ರೂ ಮಾವಿನ ಟೊಂಗಿ ಕೊಂಬಿನ ಹರ್ಕೋಬೋದಾಗಿತ್ತು. ಇನ್ನು ಕನ್ನಡ ಸಿನಿಮಾದೊಳಗೆ ಅಣ್ಣವ್ರದ್ದು ಒಂದು ಹಾಡದ ನೋಡ್ರಿ, ವಸಂತ ಮಾಸ ಬಂದಾಗ ಮಾವು ಚಿಗುರಲೇಬೇಕು ಅಂಥೇಳಿ. ಇಷ್ಟು ದಿನ ಬರೀ ಹಾಡ ಕೇಳ್ದಂಗಾಗಿತ್ತು. ಆದ್ರೆ ಈ ವರ್ಷ ಮನೆ ಒಳಗೆ ಮಾವಿನ ಮರ ಇರೋದ್ರಿಂದ ಅದರ ಅನುಭವ ಆಯಿತು. ಯಾಕಂದ್ರೆ ಇನ್ನೇನು ಯುಗಾದಿ ಶುರು ಆಗ್ತದ ಅನ್ನೋದ್ರೊಳಗನ ಒಂದು ವಾರ ಇದ್ದಾಗನ ಹೊಸ ಹೊಸ ಎಲೆ ಎಲ್ಲ ಚಿಗುರಿ ಬಹಳ ಚಂದ ಕಾಣಿಸ್ಲಿಕ್ಕತ್ತಿತ್ತು ನಮ್ಮ ಮಾವಿನ ಮರ. ಇದರ ಜೊತೆಗೆ ನಮ್ಮ ಮನೆ ಸುತ್ತಲೂ ಸಾಕಷ್ಟು ಗಿಡ ಮರಗಳವ. ಮಳೆ ಬಂದ್ಮೇಲಂತೂ ಆ ಮರಗಳನ್ನು ನೋಡಿದ ಒಂದು ಥರ ಖುಷಿ ನೋಡ್ರಿ. ಅವಾಗ ಚಿಗುರ್ದಂಥ ಹೊಸ ಎಲೆಗೆ ಮಳೆ ನೀರಿನಿಂದ ಸ್ವಚ್ಛ ತೊಳೆದಂಗಾಗಿತ್ತು. ಹಾಗಾಗಿ ಯಾವ ಎಲೆ ತಗೋಬೇಕು, ಯಾವ ಎಲೆ ಬಿಡಬೇಕು ಅನ್ನೋದು ಕನ್ಫ್ಯೂಷನ್ನು. ಕೊನೆಗೆ ಒಂದಿಷ್ಟು ಎಲೆನ ನಾನು ಹರ್ಕೊಂಡು ನನಗೆ ಹೆಂಗೆ ಬೇಕೋ ಆ ಥರ ತೋರಣ ಕಟ್ಕೊಂಡೆ. ಯಾಕಂದ್ರೆ ಹಬ್ಬ ಶುರುವಾಗೋದು ಬಾಗಿಲಿಗೆ ತೋರಣ ಕಟ್ಟೋದ್ರಿಂದ, ಆಮೇಲೆ ಹೊಸ್ತಿಲ್ ಮುಂದೆ, ಆಮೇಲೆ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದನ ಕೆಲಸ ಶುರು ಆಗ್ತದೆ. ಹೊಸ್ತಿಲ್ ಮುಂದೆ ರಂಗೋಲಿ, ಬಾಗಿಲು ಮುಂದೆ ರಂಗೋಲಿ, ಆಮೇಲೆ ಮನೆ ಬಾಗಿಲಿಗೆ ತೋರಣ ಕಟ್ಟಿದ ಹೂವಿನಿಂದ ಅಲಂಕಾರ ಮಾಡಿದ್ರೆ ಏನೋ ಒಂಥರ ಖುಷಿ, ಮನಸ್ಸಿಗೆ ಸಂಭ್ರಮ ನೋಡ್ರಿ. ನಂಗಂತೂ ಬಾಗಿಲಿಗೆ ತೋರಣ ಕಟ್ಟಿ ಹೂವಿನಿಂದ ಅಲಂಕಾರ ಮಾಡಿ ಮನೆ ಮುಂದೆ ಒಂದು ದೊಡ್ಡ ರಂಗೋಲಿ ಹಾಕಿದ್ವಿ ಅಂದ್ರೆ ಏನೋ ಒಂಥರ ಹಬ್ಬದ ಕಳೆ ನೋಡ್ರಿ ಮನೆಗೆಲ್ಲ. ಪ್ರತಿ ವರ್ಷ ರಂಗೋಲಿ ಹಾಕಿದ್ಮೇಲೆ ಕಲರ್ ಎಲ್ಲ ತುಂಬ್ತಿದ್ದೆ. ಆದರೆ ಈ ವರ್ಷ ಮಗಳ ಮನೆಯೊಳಗಿರ್ತಾಳ, ಆಕಿ ಸೇಫ್ಟಿಗೆ ಕಲರ್ ತುಂಬಲಿಲ್ಲ, ಬರೀ ರಂಗೋಲಿ ಅಷ್ಟೇ ಹಾಕಿದ್ದೆ. ಮನೆಯೊಳಗೆ ಮಾವಿನ ಮರ ಇರೋದ್ರಿಂದ ಸಾಕಷ್ಟು ಜನ ಬಂದು ಮಾವಿನ ಎಲೆ ತೊಗೊಂಡು ಹೋಗ್ತಿದ್ರು. ಅವಾಗ ನಂಗೆ ಅನಿಸಿದ್ದೇನೆಂದ್ರೆ, ಪಾಪ ಆ ಗಿಡ ಹಚ್ಚಿದವ್ರು ಯಾರೋ, ಆ ಕ್ರೆಡಿಟ್ ತೊಗೊಳ್ಳೋರು ಯಾರೋ ಅನ್ನೋ ಹಂಗೆ ಅನ್ನಿಸ್ತು ನೋಡ್ರಿ. ಗಿಡ ಹಚ್ಚಿದವ್ರು ಇವತ್ತು ಇಲ್ಲ ಅಂತಂದ್ರೂ ಅವ್ರ ನೆನಪು ಮಾತ್ರ ಪ್ರತಿಯೊಬ್ಬರು ಇವತ್ತು ಎಲೆ ತೊಗೊಳಿಗೆ ಬಂದವರೆಲ್ಲ ಮಾಡ್ಕೊಂಡ್ರು ನೋಡ್ರಿ. ಇದಕ್ಕಿಂತ ಹೆಚ್ಚಿಂದೇನದ ಅಂಥೇಳಿ ಅನ್ನಿಸ್ತು ನಂಗೆ. ಇನ್ನು ಯುಗಾದಿ ಅಂದ್ರೆ ವರ್ಷದ ಮೊದಲೇ ಹಬ್ಬ, ಸಂವತ್ಸರ ಬದಲಾಗುವಂಥ ಸಮಯ, ವಸಂತ ಋತುವಿನ ಆಗಮನ. ಅಂದ್ರೆ ಎಲ್ಲ ಕಡೆ ಹೊಸ ಚಿಗುರು ಮೂಡುವಂತಹ ಸಮಯ ಇದು. ಇನ್ನು ಯುಗಾದಿ ಅಂದ್ರೆ ಯುಗದ ಆದಿ, ಅಂದ್ರೆ ಹೊಸ ವರ್ಷದ ಆರಂಭ. ಇವತ್ತು ಆರಂಭವಾಗುವಂಥ ಸಂವತ್ಸರದ ಹೆಸರು ಪರಾಭವ ನಾಮ ಸಂವತ್ಸರ. ಇದರ ಅರ್ಥ ಏನಂದ್ರೆ ಸೋಲು, ಅಪಮಾನ, ತಿರಸ್ಕಾರ. ಹಿಂಗೆ ಪರಾಭವ ಅನ್ನೋ ಪದಕ್ಕೆ ಸಾಕಷ್ಟು ಅರ್ಥಗಳು ಬರ್ತಾವೆ. ಆದ್ರೆ ನಾವ್ಯಾರು ಈ ಪದಗಳು ನಮ್ಮ ಜೀವನದೊಳಗೆ ಬರಲಿ ಅಂಥೇಳಿ ಇಷ್ಟಪಡೋದಿಲ್ಲ. ಆದ್ರೆ ಜೀವನದೊಳಗೆ ಬರುವಂಥ ಸೋಲುಗಳಿಗೆ ನಾವು ಹೆದರ್ಕೊಳ್ದಿರ ಕಷ್ಟಪಟ್ಟು ಪ್ರಯತ್ನ ಮಾಡಿದ್ವಿ ಅಂದ್ರೆ ಅದಕ್ಕೆ ದೇವರ ಆಶೀರ್ವಾದ ಇದ್ದೇ ಇರ್ತದೆ. ಹೀಗಾಗಿ ಈ ಪರಾಭವ ನಾಮ ಸಂವತ್ಸರದೊಳಗೂ ನಾವು ಯಶಸ್ಸನ್ನು ಕಾಣ್ಬೋದು ಅಂಥೇಳಿ ಹೇಳ್ಬೋದು. ಯಾಕಂದ್ರೆ ಕೃಷ್ಣ ಭಗವದ್ಗೀತೆ ಒಳಗೆ ಅದನ್ನು ಹೇಳಿದ್ದು, ಫಸ್ಟ್ ನಾವು ಪ್ರಯತ್ನ ಮಾಡಬೇಕು, ಫಲಾಫಲಗಳೆಲ್ಲ ಭಗವಂತನಿಗೆ ಬಿಟ್ಟಿದ್ದು. ಇನ್ನು ಯುಗಾದಿ ದಿವಸ ನಮ್ಮ ಮನೆ ಒಳಗೆ ಕುಲದೇವರ ಪೂಜೆ ಅಂತೂ ಭಾಳ ವಿಶೇಷವಾಗಿ ಮಾಡ್ತೀವಿ. ಯುಗಾದಿ ದಿನ ಅಭ್ಯಂಜನ ಸ್ನಾನಕ್ಕೆ ಭಾಳ ಮಹತ್ವ ಅದ ನೋಡ್ರಿ. ನಾವು ಸಣ್ಣವರಿದ್ದಾಗೆಲ್ಲ ನಮಗೆಲ್ಲ ಮಣಿ ಮೇಲೆ ಕೂಡಿಸಿ ನಮ್ಮಮ್ಮ ಸಪ್ತ ಚಿರಂಜೀವಿ ಮಂತ್ರ ಹೇಳಿ
ಆ, ಎಣ್ಣೆ ಬಟ್ಟಿನಿಂದ 7 ಡಾಟನ್ನು ಇಟ್ಟು ನಮಗೆ ಎಣ್ಣೆ ಹಚ್ಚುತ್ತಿದ್ರು. ಅದೇನಂದ್ರೆ ಅಶ್ವತ್ಥಾಮೋ ಬಲಿರ್ವ್ಯಾಸಃ ಹನುಮಾಂಶ ವಿಭೀಷಣ ಕೃಪಾ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಅಂತ. ಇದರ ಜೊತೆಗೆ ಆಯುಷ್ಯವಂತಳಾಗು, ಆರೋಗ್ಯವಂತಳಾಗು, ವಿದ್ಯಾ ಬುದ್ಧಿವಂತಳಾಗು, ಕೊನೆಗೆ ಮದುವೆ ಮಾಡಿಕೊಂಡು ಮದುಮಗಳಾಗು ಅಂತ ಹೇಳಿ ಹರಿಸ್ತಿದ್ರು. ಹಾಗಾಗಿ ನಾನು ಇವತ್ತಿಗೂ ನನ್ನ ಮಗಳಿಗೆ ಎಣ್ಣೆ ಹಚ್ಚಬೇಕಾದ್ರೆ ಈ ಮಂತ್ರನ ಹೇಳಿ ಇದೇ ಥರನ ಹರಿಸ್ತೀನಿ ನೋಡ್ರಿ. ಯಾಕಂದ್ರೆ ಹಿರಿಯರು ಮನಸ್ಸಿನಿಂದ ಹರಿಸಿದ್ರೆ ಅದು ಸಣ್ಣವರಿಗೆ ಒಳ್ಳೆಯದಾಗೇ ಆಗ್ತದೆ ಅನ್ನೋದಕ್ಕೆ ಮಾರ್ಕಂಡೇಯ ಋಷಿಗಳ ನಮಗೆ ಸಾಕ್ಷಿ ನೋಡ್ರಿ. ಯಾಕಂದ್ರೆ ಹಿರಿಯರು ಮಾಡಿದಂಥ ಆಶೀರ್ವಾದದ ಮಹತ್ವ ಅಷ್ಟದ ಅದು. ಆಮೇಲೆ ಬೇವಿನ ತೊಪ್ಲ ಹಾಕಿದ ನೀರಿನಿಂದ ಸ್ನಾನ ಮಾಡೋದು ಇವತ್ತಿನ ವಿಶೇಷ. ಇನ್ನು ನಮ್ಮ ಮನೆ ಕುಲದೇವತೆ ಬಾದಾಮಿ ಬನಶಂಕರಿ. ಹಾಗಾಗಿ ಇವತ್ತು ನಾವೇನು ಮಾಡ್ತೀವಲ್ಲ ಅದು ವರ್ಷ ಪೂರ್ತಿ ಮಾಡ್ತೀವಿ ಅನ್ನುವಂಥ ನಂಬಿಕೆ. ಹಾಗಾಗಿ ಇವತ್ತು ನಾವು ಬನಶಂಕರಿಗೆ ಪಂಚಾಮೃತ ಅಭಿಷೇಕ, ಆಮೇಲೆ ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಆರತಿ, ಮಂಗಳಾರತಿ ಎಲ್ಲ ಮಾಡಿದ್ವಿ. ಇದರ ಜೊತೆಗೆ ಕೃಷ್ಣಮೂರ್ತಿಗೂ ಅಭಿಷೇಕ ಮಾಡಿ ಸುದರ್ಶನ ತೀರ್ಥ ಮಾಡಿದ್ದು ವಿಶೇಷ. ಇವತ್ತು ಮುಖ್ಯವಾಗಿ ಮಾಡಬೇಕಾಗಿದ್ದೇನೆಂದ್ರೆ ಬೇವು ಬೆಲ್ಲ. ನಮ್ಮ ಕಡೆ ಹೆಂಗೆ ಮಾಡ್ತೀವಂದ್ರೆ ಬೇವಿನ ಹೂವಿನ ಎಸಳನ್ನು ತಕ್ಕೊಂಡು ಅದಕ್ಕೆ ಬೆಲ್ಲ ಮತ್ತು ಮಾವಿನ ತುರಿ, ಬೇಕಿದ್ರೆ ಡ್ರೈ ಫ್ರೂಟ್ಸು ಅದೆಲ್ಲ ಹಾಕ್ತಾರೆ. ಇದನ್ನೆಲ್ಲ ಹಾಕಿ ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡ್ತೀವಿ. ದೇವ್ರ ನೈವೇದ್ಯ ಆಮೇಲೆ ಮನೆಯೊಳಗಿರೋರೆಲ್ಲ ಆ ಬೇವು ಬೆಲ್ಲನ ತಗೊಳ್ಳೋದು. ಇವತ್ತಿನ ನೈವೇದ್ಯಕ್ಕೆ ಕಡುಬು ವಿಶೇಷ. ಯಾಕಂದ್ರೆ ಬನಶಂಕರಿಗೆ ಕಡುಬು ನೈವೇದ್ಯನ ಆಗಬೇಕು. ಹಾಗಾಗಿ ಇವತ್ತು ನಾವು ಕುಚ್ಚಿದ ಕಡುಬು ಮಾಡಿದ್ವಿ. ಸಾಮಾನ್ಯವಾಗಿ ಬನಶಂಕರಿಗೆ ಕರಿಗಡುಬನ್ನು ನೈವೇದ್ಯ ಮಾಡ್ತಾರೆ. ಅದ್ರ ಜೊತೆಗೆ ಹೂರ್ಣದ ಆರತಿನ ಮಾಡ್ತಾರೆ. ನಮ್ಮ ಮನೆ ಒಳಗೆ ಎಲ್ಲರಿಗೂ ಕೆಮ್ಮು ನೆಗಡಿ, ಹಾಗಾಗಿ ಕರಿಗಡುಬು ಬದಲಿ ಕುಚ್ಚಿದ ಕಡುಬು ಮಾಡಿದ್ವಿ. ಇನ್ನು ಯುಗಾದಿ ದಿನದಿಂದನ ಮಾವಿನಕಾಯಿನ ಅಡುಗೆ ಒಳಗೆ ಉಪಯೋಗಿಸ್ತೀವಿ. ಹಾಗಾಗಿ ಇವತ್ತು ಮಾವಿನಕಾಯಿ ಚಟ್ನಿ, ಮಾವಿನಕಾಯ್ದ ಕೋಸಂಬರಿ, ಚಿತ್ರಾನ್ನ, ಅನ್ನ, ಸಾರು, ಕುಚ್ಚಿದ ಕಡುಬು ಇದೆಲ್ಲ ನೈವೇದ್ಯಕ್ಕೆ ಮಾಡಿದಂಥ ಅಡುಗೆ. ಸಾಮಾನ್ಯವಾಗಿ ಬನಶಂಕರಿಗೆ ಕರಿಗಡುಬನ್ನು ನೈವೇದ್ಯ ಮಾಡ್ತಾರೆ. ಆದರೆ ಇವತ್ತು ನಮ್ಮ ಮನೆ ಒಳಗೆ ಎಲ್ಲರಿಗೂ ಕೆಮ್ಮು ನೆಗಡಿ, ಹಾಗಾಗಿ ಕರಿಗಡುಬು ಬದಲಿ ಕುಚ್ಚಿದ ಕಡುಬು ಮಾಡಿದ್ವಿ. ಇನ್ನು ಇವತ್ತು ಮುಖ್ಯವಾಗಿ ಇನ್ನೊಂದೇನೆಂದ್ರೆ ಪಂಚಾಂಗದ ಪೂಜೆ ಮಾಡಬೇಕು. ನಾವು ಇವತ್ತು ದೇವ್ರ ಪೂಜಾ ಮತ್ತು ಬನಶಂಕರಿ ಪೂಜಾ ಎಲ್ಲ ಆದಮೇಲೆ ಒಂದು ಮಣಿ ಮೇಲೆ ಪಂಚಾಂಗನ ಇಟ್ಟು ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಏರಿಸಿ ಪಂಚಾಂಗದ ಪೂಜೆ ಮಾಡಿ ಆಮೇಲೆ ಮಂಗಳಾರತಿ ಮಾಡಿದ್ವಿ. ಇನ್ನು ಸಂಜೆ ಮುಂದೆ ಪಂಚಾಂಗ ಏನು ಪೂಜೆ ಮಾಡಿರ್ತೀವಲ್ಲ ಅದನ್ನು ಶ್ರವಣ ಮಾಡಬೇಕು. ಇದಕ್ಕೆ ಪಂಚಾಂಗ ಶ್ರವಣ ಅಂಥೇಳಿ ಕರೀತಾರೆ. ನಾವು ಸಣ್ಣವರಿದ್ದಾಗ ನಮ್ಮ ಮನೆಯೊಳಗೆ ಅಪ್ಪ ಮುಂಜಾನೆ ಪಂಚಾಂಗ ಪೂಜೆ ಎಲ್ಲ ಮಾಡಿ ಸಂಜೆ ಮುಂದೆ ಅದರ ಶ್ರವಣ ಮಾಡಲಿಕ್ಕೆ ನಮ್ಮನ್ನೆಲ್ಲ ಕೂಡಿಸ್ತಿದ್ರು. ನಮಗೇನಂದ್ರೆ ಒಂದು ಕ್ಯೂರಿಯಾಸಿಟಿ, ನಮ್ಮ ರಾಶಿ ಹೆಂಗದ ಅಂಥೇಳಿ ಕೇಳ್ತಿದ್ವಿ. ಆಮೇಲೆ ನಮ್ಮದೆಲ್ಲ ಕೇಳಿ ಪಂಚಾಂಗ ನೋಡಿ ಹೇಳ್ತಿದ್ರು, ಆಯ ವ್ಯಯ ಎಲ್ಲ ಹೇಳ್ತಿದ್ರು. ಕೊನೆಗೆ ಒಂದು ಮಾತು ಹೇಳ್ತಿದ್ರು, ಅದೇನಂದ್ರೆ ಪಂಚಾಂಗದೊಳಗೆ ರಾಶಿ ಭವಿಷ್ಯಕ್ಕಿಂತ ನೀವು ಮಾಡುವಂಥ ಪ್ರಯತ್ನ ಮುಖ್ಯ ಇರ್ತದೆ, ಅದು ಭಾಳ ಮಹತ್ವ ಅಂಥೇಳಿ ಹೇಳ್ತಿದ್ರು. ಹಾಗಾಗಿನೇ ಆ ಮಾತು ಇವತ್ತಿಗೂ ನೆನಪಿನೊಳಗೆ ಇಟ್ಕೋಬೇಕು ನಾವು. ಪೂಜೆ ಎಲ್ಲ ಆದಮೇಲೆ ತೀರ್ಥದ ಜೊತೆಗೆ ಬೇವು ಬೆಲ್ಲ ತಗೊಳ್ಳೋದು ರೂಢಿ. ಬೆಲ್ಲ ಸಂತೋಷದ ಸಂಕೇತ ಆದ್ರೆ ಬೇವು ಜೀವನದೊಳಗೆ ಬರುವಂಥ ಕಹಿ ನೆನಪಿನ ಸಂಕೇತ. ಒಟ್ಟಿನೊಳಗೆ ಜೀವನದೊಳಗೆ ಬೇವೂ ಇರಬೇಕು, ಬೆಲ್ಲನೂ ಇರಬೇಕು. ಬೇವು ಇದ್ದಾಗ ಮಾತ್ರ ಬೆಲ್ಲಕ್ಕೆ ಒಂದು ವಿಶೇಷವಾದಂಥ ಮಹತ್ವ ಬರ್ತದೆ. ಪಂಚಾಂಗ ಪೂಜಾ ಆದಮೇಲೆ ದೇವ್ರಿಗೆ ಮಂಗಳಾರತಿ ಮಾಡಿದರು. ಆಮೇಲೆ ಹೂರ್ಣದ ಆರತಿ ಅಂತೂ ಹೆಣ್ಮಕ್ಳು ಮಾಡಬೇಕು, ಅದನ್ನು ಮಾಡಿದ್ವಿ. ನಮ್ಮ ಶಾಂಭವಿಗೆ ಶಾವಿಗೆ ಪಾಯಸ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಪ್ರತಿ ಹಬ್ಬಕ್ಕೂ ನಾನು ಶಾವಿಗೆ ಪಾಯಸ ಮಾಡ್ತೀನಿ, ಯಾಕಂದ್ರೆ ಆಕೆ ಇಷ್ಟಪಟ್ಟು ತಿಂತಾಳ ಅಂಥೇಳಿ. ಇನ್ನು ಮಧ್ಯಾಹ್ನದ ಊಟ ಎಲ್ಲ ಆದಮೇಲೆ ಸಂಜೆ ಮುಂದೆ ಗುಡಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರುವಂಥ ಪದ್ಧತಿ. ಅದೇ ಪ್ರಕಾರನ ಇನ್ನೇನು ಮಳೆನೂ ಸ್ವಲ್ಪ ಇತ್ತು, ಹಾಗಾಗಿ ಮನೆ ಹತ್ತಿರ ಇರೋ ಗುಡಿಗೆನ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಆಮೇಲೆ ಪಂಚಾಂಗ ಶ್ರವಣ ಮಾಡಿದ್ವಿ ನೋಡ್ರಿ.
ಇನ್ನು ಯುಗಾದಿ ದಿನ ನಾನು ಪ್ರತಿ ವರ್ಷವೂ ಅಕ್ಕಿ ಬ್ಯಾಳಿ ಮತ್ತು ಬೆಲ್ಲನ ತೊಗೊಂಬಂದು ಮನೆಯೊಳಗೆ ಡಬ್ಬ ತುಂಬಿಸ್ತೀನಿ. ಯಾಕಂದ್ರೆ ವರ್ಷ ಪೂರ್ತಿ ಮನೆಯೊಳಗಿರೋ ಡಬ್ಬಗಳು ತುಂಬಿರ್ತಾವ, ಧಾನ್ಯಕ್ಕೇನು ಕೊರತೆ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಬೇಂದ್ರೆ ಅವ್ರು ಹೇಳ್ದಂಗೆ ಯುಗಾದಿ ಕಳೆದ್ರೂ ಯುಗಾದಿ ಮತ್ತೆ ಬಂದ ಬರ್ತದೆ. ಅದೇ ಹರುಷ, ಅದೇ ಹುರುಪು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೆಂಗೆ ಅನ್ನಿಸ್ತು ನಮ್ಮನೆ ಯುಗಾದಿ ಹಬ್ಬ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ, ಯಾಕಂದ್ರೆ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ಇನ್ನೇನು ವಸಂತ ಋತುನು ಬಂತು, ಹಬ್ಬಗಳು ಶುರುವಾಯಿತು. ಇನ್ನೇನು ನೆಕ್ಸ್ಟ್ ಮತ್ತೆ ಇನ್ನೊಂದು ಹಬ್ಬದ ಜೊತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ನಿಮ್ಮ ಮನೆಯೊಳಗೆ ನೀವೆಲ್ಲ ಹೆಂಗೆ ಯುಗಾದಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ.